ಭ್ರಷ್ಟ ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ಕೂಡ ರೇಡ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿರೋದು. ಎಲ್ಲೆಲ್ಲಿ ಯಾವ್ಯಾವ ಅಧಿಕಾರಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಟೌನ್ ಮತ್ತು ರೂರಲ್ ಪ್ಲಾನಿಂಗ್ನ ಆಫೀಸರ್ಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿರೋದು. ಹಾಗೆ ಬಳ್ಳಾರಿಯಲ್ಲಿರುವಂತಹ ಮಾರುತಿ ಬಗಲಿ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಮಾರುತಿ ಬಗಲಿ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ ಆಗಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ ಈ ಆಫೀಸರ್ ಮಾರುತಿ ಅವರಿಗೆ ಸಂಬಂಧಪಟ್ಟಂತೆ ಪತ್ತೆ ಆಗಿದೆಯಂತೆ. ನೋಡಿ ಅಲ್ಲಿ ಈ ಥರದ ವಿಜುವಲ್ಸ್ ಸರ್ವೇ ಸಾಮಾನ್ಯವಾಗಿ ಪ್ರತಿ ಅಧಿಕಾರಿ ಮನೆ ಮೇಲೆ ದಾಳಿ ಆದಾಗಲೂ ಸಿಗುತ್ತೆ. ಬೆಳ್ಳಿಯ ಲೋಟ, ಚೊಂಬು, ತಟ್ಟೆ, ದೀಪ ಹಾಗೂ ಡಾಬ್ ಇರ್ಬೋದು, ಅದು ಚಿನ್ನದಂತೆ. ಚಿನ್ನದ ಡಾಬ್ ಅಂದರೆ ಅದರದ್ದು ಎಸ್ಟಿಮೇಷನ್ನೇ ಎಷ್ಟಿರುತ್ತೆ. ಆಮೇಲೆ ಡಿಸೈನ್ ಆ್ಯಂಟಿಕ್ ನೆಕ್ಲೆಸ್ಸು, ಹಾರ ಎಲ್ಲ ಕೂಡ ಒಂದು ಸಣ್ಣ ಶಾಪ್ ಬೇಕಾದರೆ ಅವ್ರು ಮನಸ್ಸು ಮಾಡಿದ್ರೆ ಇಟ್ಕೊಳ್ಬೋದು ಮನೆ ಆಚೆ. ಹಾಗೆ ಎಕ್ಸಿಬಿಷನ್ ಥರ ಕಾಣಿಸ್ತಾ ಇದೆ. ಇದೆಲ್ಲ ಇವರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿದ್ದ ಅಥವಾ ಅಧಿಕಾರ ಸಿಕ್ಕ ತಕ್ಷಣ ವೃದ್ಧಿಯಾಗಿದ್ದ ಆಸ್ತಿನ, ಸಂಪತ್ತ ಗೊತ್ತಾಗಬೇಕಾಗತ್ತೆ. ಆಮೇಲೆ ಹಿಂಗೆ ಯಾವಾಗ ಫೋಟೋ ತೆಗಿತಾರೆ ಅಧಿಕಾರಿಗಳು ಅಂತ ಅಂದರೆ, ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ರೆಸಿಪ್ಟ್ಗಳನ್ನು ಕೇಳಿದಾಗ ಅವ್ರು ಕೊಟ್ಟಿರಲ್ಲ. ಎಲ್ಲಿಂದ ಬಂತು ದುಡ್ಡು, ಹೆಂಗೆ ಇಷ್ಟನ್ನು ಖರೀದಿ ಮಾಡಿದ್ರಿ. 10 ಗ್ರಾಮ್ ಚಿನ್ನಕ್ಕೆ ಆಲ್ಮೋಸ್ಟ್ 95,000. ಒಂದು ನೆಕ್ಲೆಸ್ ತೊಗೊಳ್ತೀರಾ 10 ಗ್ರಾಮ್ದು ಅಂದರೆ 1,10,000 20,000ಕ್ಕೆ ಬೀಳುತ್ತೆ. ಅಂಥದ್ರಲ್ಲಿ ಇಷ್ಟೆಲ್ಲ ನೀವು ತಿಂಗಳಿಗೆ ಸಿಗೋ ಸಂಬಳದಿಂದ ತೊಗೊಂಡ್ರ ಅಥವಾ ನಿಮ್ಮ ಪೂರ್ವಜರು ಆಸ್ತಿ ಮಾಡಿಟ್ಟು ಹೋಗಿ ಅದರಲ್ಲಿ ತೊಗೊಂಡಿದ್ದ ಹೇಳಿ ಅಂತ ಕೇಳಿದಾಗ ವಿವರಿಸೋಕೆ ಆಗಲಿಲ್ಲ ಅಂದರೆ ಅದನ್ನು ಹಿಂಗೆ ತೋರಿಸ್ತಾರೆ, ಇಷ್ಟು ಪತ್ತೆ ಆಗಿದೆ ರೇಡ್ ಮಾಡಿದಾಗ ಅಂತ. ಇದಕ್ಕೆ ಬೇಕಾದರೆ ಆಮೇಲೂ ಅವರು ನೋಟಿಸ್ ಕೊಟ್ಟು ಅವರಿಂದ ಉತ್ತರವನ್ನು ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಅವರು ಜಸ್ಟಿಫೈ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದನ್ನು ಗೌರ್ಮೆಂಟ್ ಆ್ಯಸ್ ಯೂಶುವಲ್ ಸೀಸ್ ಮಾಡಿರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಆಕರ್ಷಕವಾಗಿದೆ ಈ ದೃಶ್ಯ. ಯಾಕಂದರೆ ಬೆಳ್ಳಿ ರೇಟ್ ಎಷ್ಟಿದೆ ಗೊತ್ತು ನಿಮಗೆ KGಗೀಗ. ಚಿನ್ನದ ರೇಟ್ ಅಂತೂ ಬಿಡಿ, ಅದು ರಾಕೆಟ್ ವೇಗದಲ್ಲಿ ನೆನ್ನೆನೂ 3 ಅಂಕಿ ಜಾಸ್ತಿ ಆಯಿತು. ಸೊ ಅಂಥ ಟೈಮಲ್ಲಿ ಇಷ್ಟೆಲ್ಲ ಆಸ್ತಿ ಸಂಪಾದನೆ ಹೇಗೆ, ಏನು ಕತೆ ಅಂತ. ಬರೀ ಇಲ್ಲಿ ಚಿನ್ನ ಬೆಳ್ಳಿ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಇದು ಬಿಟ್ಟು ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಗಳೇನಾದರೂ ಇವ್ರು ಮಾಡಿದ್ದಾರಾ, ಮನೆದ ಸೆಟ್ ಏನು, ಆದಾಯದ ಮೂಲ ಯಾವುದು ಇವ್ರದ್ದು, ಯಾವ ಪ್ರಾಜೆಕ್ಟ್ ಇವ್ರ ಕೈಗೆ ಸಿಕ್ಕಿದ ಮೇಲೆ ಈ ರೀತಿ ಅವ್ರಿಗೆ ಅದೃಷ್ಟ ಕುಲಾಯಿಸ್ತು, ಅಥವಾ ಕುಬೇರನ ಮಕ್ಕಳಾದರೂ ಹೇಗೆ, ಮುಂಚೆಯಿಂದನೂ ಆಸ್ತಿ ಇತ್ತ, ಇದನ್ನು ಕಲೆ ಹಾಕೋ ಕೆಲಸವನ್ನು ಮಾಡ್ತಾರೆ. ಬಟ್ ಕಣ್ಣು ಕುಕ್ಕುತ್ತೆ ಈ ಆಭರಣಗಳ ದೃಶ್ಯ. ಲಾಂಗ್ ಹಾರ, ಶಾರ್ಟ್ ಚೋಕರ್, ನೆಕ್ಲೆಸ್, ಆ್ಯಂಟಿಕ್ ಡಿಸೈನ್ ಎಲ್ಲ ಇದೆ. ಬೆಳ್ಳಿ ತಟ್ಟೆಯನ್ನು ನೋಡ್ತಾ ಇದ್ರೆ ಒಂದು 3-4 ಬೆಳ್ಳಿ ತಟ್ಟೆಗಳು ಸಿಗುತ್ತೆ ಅಲ್ಲಿ. ದೊಡ್ಡ ದೊಡ್ಡ ದೀಪಗಳು ಸಿಗುತ್ತೆ. ಆ ದೀಪಕ್ಕೆ ಏನೇನೋ ಹೆಸರುಗಳಿದ್ದಾವೆ. ಆಮೇಲೆ ಈಗ ಬೇರೆ ಲಕ್ಷ್ಮೀ ಹಬ್ಬ ಬೇರೆ ಇರೋದ್ರಿಂದ ಕೊಡ ಗಿಡ ಎಲ್ಲ ನೋಡ್ತಾ ಇದ್ದೀರಾ, ಸಿಲ್ವರ್ನಲ್ಲಿದೆ ಅದು ಕೂಡ. ಮನೇಲಿ ಕೆಲವ್ರ ಮನೇಲಿ ಹಿತ್ತಾಳೆ ಇರೋದೇ ಕಷ್ಟ ಅಂತದ್ರಲ್ಲಿ ಇವರು ಬೆಳ್ಳಿದು ಕೊಡ ಇಟ್ಕೊಂಡಿದ್ದಾರೆ. ಈ ಥರ ಸುಮಾರು ಆಸ್ತಿ ಪಾಸ್ತಿಗಳು ಪತ್ತೆ ಆಗಿದೆಯಂತೆ. ಬಳ್ಳಾರಿಯಲ್ಲಿ ಇರುವಂತಹ ಅಧಿಕಾರಿ ಒಬ್ಬರದ್ದು. ಇದರದ್ದು ವ್ಯಾಲ್ಯೂನೇ ಏನಿಲ್ಲ ಅಂದರು, ಸುಮ್ಮನೆ ಒಂದು ಕಣ್ಣಳತೆನಲ್ಲಿ ವ್ಯಾಲ್ಯೂ ಮಾಡಿದ್ರು ಕೂಡ ಒಂದು 70 ಲಕ್ಷ 80 ಲಕ್ಷದಷ್ಟು ಟ್ರೆಜರ್ ಇದ್ದಂಗೆ ಕಾಣಿಸ್ತಿದೆ.